ಕರುನಾಡ ವಿಜಯ ಸೇನೆಯ ಹೋರಾಟಕ್ಕೆ ಸಿಕ್ಕಿತು ಜಯ. ಹೊನ್ನಾವರ ಹಲವಾರು ವರ್ಷಗಳಿಂದ ಬಸ್ ಸೌಲಭ್ಯ ಕಾಣದೇ ಇರುವ ಇಡಗುಂಜಿಯ ಮುಳ್ಕೋಡ ಅಡ್ಕರಿ ಕ್ರಾಸ್ ಗ್ರಾಮಸ್ಥರು ಕರುನಾಡ ವಿಜಯ ಸೇನೆಯ ಕಚೇರಿಗೆ ಬಂದು ಬಸ್ ವಿಸ್ತರಣೆ ಬಗ್ಗೆ ಸಂಘಟನೆ ಸಹಕಾರ ಬೇಕೆಂದು ಕೇಳಿದಾಗ ಕೂಡಲೇ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ವಿನಾಯಕ ಆಚಾರಿ ಅವರು ಸಂಬಂಧಪಟ್ಟಂತಹ ಕುಮಟಾ ಡಿಪೋ ಮ್ಯಾನೇಜರ್ ಹಾಗೂ ಹೊನ್ನಾವರ ತಾಲೂಕು ದಂಡಾಧಿಕಾರಿಗಳಾದ ಪ್ರವೀಣ್ ಕರಾಂಡೆ ಅವರನ್ನ ಭೇಟಿಯಾಗಿ 14/11/2025 ಮನವಿ ನೀಡಿ ಸಮಸ್ಯೆ ಕುರಿತು ಸಂಘಟನೆಯ ವತಿಯಿಂದ ಚರ್ಚೆ ಮಾಡಿ ಮನವಿ ಸಲ್ಲಿಸಿದರ ಇದರ ಫಲವೇ ಇಂದು ಪೂಜೆ ಮಾಡುವ ಮುಖಾಂತರ ಬಸ್ಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷರಾದ ವಿನಾಯಕ್ ಆಚಾರಿ, ಪಿಡಿಒ ಗಿರೀಶ್ ನಾಯಕ್, ಮುಳ್ಕೋಡು ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀ ಅಂಕುಶ್ ಗೌಡ, ನಾರಾಯಣ ಅಂಬಿಗ ಹಾಗೂ ಊರ ನಾಗರಿಕರು ಬಸ್ಸಿಗೆ ಪೂಜೆ ಮಾಡುವ ಮುಖಾಂತರ ಇಂದಿನಿಂದ ಆರಂಭವಾದ ಬಸ್ ಸಂಚಾರಕ್ಕೆ ಸಾಕ್ಷಿಯಾದರು. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಭಾಗದ ಜನರ ಬಹುದಿನಗಳ ಕನಸು ನನಸಾಗಿದೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕರಿಗೆ ಪ್ರಮುಖವಾಗಿ ಸಾರಿಗೆ ಅನ್ನುವಂಥದ್ದು ತುಂಬ ಮುಖ್ಯವಾದದ್ದು. ಸಾರಿಗೆ ಇಲ್ಲದೇ ಇದ್ದರೆ ಈ ಭಾಗದ ಜನರಿಗೆ ತುಂಬ ಕಷ್ಟ ಆಗ್ತದೆ. ಈ ಭಾಗದಲ್ಲಿ ಒಂದು ಗ್ರಾಮದ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಸಾರಿಗೆ ತುಂಬ ಮುಖ್ಯವಾದದ್ದು. ಈ ಒಂದು ಸಾರಿಗೆ ವ್ಯವಸ್ಥೆಯನ್ನು ಮುಳ್ಕೋಡ ಕ್ರಾಸ್ನಿಂದ ಹಳಗುರಿ ಬ್ರಿಡ್ಜ್ವರೆಗೆ ಬಸ್ ವಿಸ್ತರಣೆ ಮಾಡಬೇಕು ಅನ್ನೋ ಬಗ್ಗೆ ಅನೇಕ ವರ್ಷಗಳಿಂದ ಹೋರಾಟಗಳು ನಡೀತಾ ಇತ್ತು. ಸಾರ್ವಜನಿಕರ ಮನವಿಗಳು ಕೂಡ ಬರ್ತಾ ಇತ್ತು. ಆದರೆ ಇವತ್ತು ಒಂದು ಸುಸಂದರ್ಭ ಕೂಡಿ ಬಂದಿದೆ. ಈ ಒಂದು ಬಸ್ ವಿಸ್ತರಣೆಯ ನಿಟ್ಟಿನಲ್ಲಿ ಅನೇಕ ಜನರ ಪ್ರಯತ್ನ ಕೂಡ ಉಂಟು. ಅಷ್ಟು ಸುಲಭವಾಗಿ ಬಸ್ ಇಲ್ಲಿ ವಿಸ್ತರಣೆ ಆಗಲಿಲ್ಲ. ಆ ಕಾರಣದಿಂದ ಈ ಸಂದರ್ಭದಲ್ಲಿ ಕೆಲವು ಜನರನ್ನು ನಾವು ಹೆಸರುಗಳನ್ನು ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ಯಾಕಂದರೆ ಹಿಂದಿನ ಇಲ್ಲಿ ಆದಂಥ ಗ್ರಾಮ ಸಭೆಯಲ್ಲಿ ಈ ಭಾಗದ ಗ್ರಾಮಸ್ಥರು ಬಸ್ ವಿಸ್ತರಣೆ ಬಗ್ಗೆ ಅರ್ಜಿಯ ಆಧಾರದ ಮೇಲೆ ನಾವು ಡಿಪೋ ಮ್ಯಾನೇಜರಿಗೆ ಮತ್ತು ಸಿಟಿಯ ಉಪವಿಭಾಗದಿಂದ ಮನವಿಯನ್ನು ಸಲ್ಲಿಸಿದ್ವಿ ನಾವು. ಅದರ ನಂತರ ಆ ಇಲಾಖೆಯವರು, ಸಂಬಂಧಪಟ್ಟ ಇಲಾಖೆಯವರು ಇಲ್ಲಿ ಬಂದು ಆ ರಸ್ತೆ ಸರಿಪಡಿಸುವ ಬಗ್ಗೆ ಹಾಗೂ ಕೆಲವೊಂದು ಮರಗಳು ಅಡ್ಡ ಆಗ್ತದೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿದ ಪ್ರಕಾರ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ವಿ ಗ್ರಾಮ ಪಂಚಾಯತಿಯಿಂದ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅದಕ್ಕೆ ಸಹಕರಿಸಿದಂಥ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಬಾಡಿ, ಅದರ ಜೊತೆಗೆ ಮುಖ್ಯವಾಗಿ ಅಧ್ಯಕ್ಷರು ನೇತೃತ್ವವನ್ನು ವಹಿಸಿಕೊಂಡು ಗ್ರಾಮ ಪಂಚಾಯತ್ ವತಿಯಿಂದ ನಾವು ಅಲ್ಲಿ ತೆಂಗಿನ ಮರ ಇರ್ಬೋದು, ರಸ್ತೆ ಅಗಲೀಕರಣ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿಕೊಟ್ವಿ. ಅದರ ನಂತರ ಪುನರ್ ಪರಿಶೀಲನೆ ಮಾಡಿ ಡಿಪೋ ಮ್ಯಾನೇಜರ್ ಅವರು ಈ ಬಸ್ ವಿಸ್ತರಣೆಗೆ ಒಂದು ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ವಿನಾಯಕಾಚಾರ್ಯ ಅವರು ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕಂತ ಹೇಳಿದ್ರೆ ಒಂದು ಸಂಘಟನೆ ಏನಿದೆ, ಸಂಘಟನೆಯ ಶಕ್ತಿ ಅನ್ನುವಂಥದ್ದನ್ನು ಕೂಡ ಅವರು ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದು ಪ್ರತಿದಿನ ಅಪ್ಡೇಟ್ಗಳನ್ನು ಪಡಿತಿದ್ರು. ಏನಾಯಿತು ಮ್ಯಾನೇಜರ್ ಅವರು ಕೂಡ ಅವ್ರು ಫೋನ್ ಮಾಡುವಂಥದ್ದಿರ್ಬೋದು. ನಾನು ಅವರು ಅನೇಕ ಬಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಪೋ ಮ್ಯಾನೇಜರ್ ಅವರಿಗೆ ಸಿಸಿ ಉಪವಿಭಾಗಕ್ಕೆ ನಾವು ಫೋನ್ ಸಂಪರ್ಕವನ್ನು ಮಾಡಿದ್ದೇವೆ. ಆ ಒಂದು ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಬಾಡಿ ಇಲ್ಲಿರುವಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿ ಕೆ ಹೆಗ್ಡೆ ಅವರು, ಇಲ್ಲಿ ಗ್ರಾಮ ಪಂಚಾಯತ್ ಎಲ್ಲ ಗೌರವಾನ್ವಿತ ಸದಸ್ಯರು ಈ ಬಸ್ ವಿಸ್ತರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ, ಠರಾವುಗಳನ್ನು ಮಾಡಿದ್ದಾರೆ, ಪತ್ರಗಳನ್ನು ಮಾಡಲಿಕ್ಕೆ ನಮಗೆ ಹೇಳಿದ್ದಾರೆ. ಅವರ ಪ್ರಯತ್ನವೂ ಇದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಗೌರವ ಉಪಾಧ್ಯಕ್ಷರಿಗೆ, ಜಿ ಕೆ ಹೆಗ್ಡೆ ಅವರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಕೆಲವು ಪ್ರಮುಖರಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಎಲೆಮರೆಯ ಕಾಯಿಯಲ್ಲಿ ಇದ್ದಾರೆ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಅನೇಕರು ಇದ್ರ ಬಗ್ಗೆ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಹೇಳದೇ ಇದ್ದರೆ ಯಾವುದೇ ಒಂದು ವ್ಯವಸ್ಥೆ ಎಚ್ಚೆತ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೂ ಕೂಡ ನಿಮ್ಮ ಬೇಡಿಕೆಗಳು ಮುಖ್ಯ ಆಗಿರ್ತದೆ. ನೀವು ಹೇಳಿದಾಗ ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂದು ಇಚ್ಛಾಶಕ್ತಿ ಬರ್ತದೆ. ಆ ಒಂದು ವಿಚಾರದಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೇವೆ. ಆ ಒಂದು ವಿಚಾರದಿಂದ ಇವತ್ತು ಬಸ್ಸನ್ನು ತೆಗೆದುಕೊಂಡು ಬರಲಿಕ್ಕೆ ಒಬ್ಬರು ಹೋಗಿದ್ದಾರೆ. ಅವರು ಕೂಡ ನಾರಾಯಣ ಅವರು ಕೂಡ ಇಲ್ಲಿದ್ದಾರೆ. ಅವರು ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಅನೇಕ ಪ್ರಮುಖರು ಪ್ರಯತ್ನ ಪಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ತುಂಬ ಅವಶ್ಯವಾಗಿರುವಂಥದ್ದು ಬಸ್ನ ಟೈಮಿಂಗ್ ತುಂಬ ಇಂಪಾರ್ಟೆಂಟ್. ಈ ವಿಚಾರದ ಬಗ್ಗೆ ನಾನು ಅನೇಕ ಜನ ನನಗೆ ಮೆಸೇಜನ್ನು ಮಾಡಿದರು ವಾಟ್ಸಪ್ಪಲ್ಲಿ. ನಾನು ಸುಮಾರು ಬಾರಿ
ಇದ್ರ ಬಗ್ಗೆ ಡಿಪೋ ಮ್ಯಾನೇಜರ್ ಅವರಿಗೆ ನಾನು ಮನವಿಯನ್ನು ಮಾಡಿದ್ದೆ, ಲೆಟರ್ ಕೂಡ ಕೊಟ್ಟಿದ್ದೆ. ಆ ಒಂದು ಬಸ್ಸಿನ ಸಮಯವನ್ನು ಸರಿಯಾದ ಟೈಮ್ನಲ್ಲಿ ನಿರ್ಧರಿಸಬೇಕು ಅಂತ. 8:30ಗೆ ಇಲ್ಲಿ ಬಸ್ ಬರದೇ ಇದ್ರೆ 9 ಗಂಟೆಗೆ ಬಸ್ಗಳು ಬಂದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯದಲ್ಲಿ ಆ ಕ್ಲಾಸ್ಗಳಿಗೆ ಹೋಗ್ಬಿಡ್ಲಿಕ್ಕೆ ಆಗೋದಿಲ್ಲ. ನಾವು ಶೈಕ್ಷಣಿಕ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದಂಗೆ ಆಗ್ತದೆ. ಆ ಕಾರಣಕ್ಕಾಗಿ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಕರೆಕ್ಟ್ 8:30ಗೆ ಇಲ್ಲಿ ಬಸ್ ಬರುವಂತ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಎಲ್ಲರಿಗೂ ಕೂಡ ನಾನು ವಿನಂತಿಸ್ಕೊಳ್ತೇನೆ. ಈಗಾಗಲೇ ಡ್ರೈವರ್ಗಳಿದ್ದಾರೆ, ಕಂಡಕ್ಟರ್ ಇದ್ದಾರೆ, ಅವರ ಹತ್ತಿರ ಆಗೋದಿಲ್ಲ. ಆದರೂ ಕೂಡ ನಾವು ಮ್ಯಾನೇಜರ್ ಅವರಿಗೆ ಕೂಡ ನಾನು ವಿನಂತಿಸ್ಕೊಳ್ತೇನೆ. ಅದರ ಜೊತೆಗೆ ಈ ಒಂದು ಬಸ್ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾನೇಜರ್ ಅವರು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರ ಇಲಾಖೆಯ ಮೇಲಾಧಿಕಾರಿಗಳು, ಸಿರ್ಸಿಯ ವಿಭಾಗದ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಈ ಭಾಗದ ಅನೇಕ ಪ್ರಮುಖರು ಈ ಒಂದು ವಿಚಾರದಲ್ಲಿ ಸಹಕರಿಸಿದ್ದಾರೆ. ಈ ಬಸ್ ಈಗ ಪ್ರಾರಂಭ ಆಗಿದೆ ಹೌದು, ಆದರೆ ಇದು ಯಾವತ್ತೂ ಬಂದ್ ಆಗಬಾರ್ದು. ಈ ಬಸ್ ಶಾಶ್ವತವಾಗಿ ಇಲ್ಲಿ ಬರುವಂತಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ವಿಚಾರ. ಅಧಿಕೃತವಾಗಿ ನಾವು ಈ ಬಸ್ಸಿಗೆ ಚಾಲನೆ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಶಾಶ್ವತವಾಗಿ ಇಲ್ಲಿ ಬರಬೇಕು. ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ ನಾವು ಅದಕ್ಕೆ ಗ್ರಾಮ ಪಂಚಾಯತ್ ಬದ್ಧರಾಗಿರ್ತೇವೆ, ಅದನ್ನು ಸರಿಪಡಿಸಲಿಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೆ ಇನ್ನೊಮ್ಮೆ ಆತ್ಮೀಯವಾಗಿ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ.